ನಾವು ನಿಮ್ಮನ್ನ ನೋಡಿರೋದು ಬರೀ ಹೋರಾಟದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ. ಈ ಹೋರಾಟ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಒಂದು ಜಾಗೃತಿ, ಒಂದು ಸಂವಾದ ನಡೀತಾ ಇದೆ, ಒಂದು ಚರ್ಚೆ ನಡೀತಾ ಇದೆ, ಬೇರೆ ಬೇರೆ ಥರ ಆಲೋಚನೆಗಳು ಹುಟ್ಟಾಗ್ತಾ ಇದೆ. ಸೊ ಆ ರೀತಿ ನಮಗೆ ವಿಚಾರಗಳು ಬೇಕು, ಸೇವೆನೂ ಬೇಕು, ನಮ್ಮ ರೀತಿನ ಸಮಾಜಕ್ಕೆ ವಾಪಸ್ ಕೊಡೋದು ಅನ್ನೋ ಪರ್ಸ್ನಲ್ ಲೆವೆಲ್. ಬಟ್ ಹೋರಾಟ ಏನು ಮಾಡುತ್ತೆ ಅಂದರೆ ರಚನಾತ್ಮಕವಾದ ಸಮಸ್ಯೆಗಳಿಗೆ ಒಂದು ಇಶ್ಯೂ ಬೇಸ್ಡ್ ಪರಿಹಾರ ಕೊಡುತ್ತೆ. ಅಂದರೆ ಇವಾಗ ಈ ಸರ್ಕಾರ ರೈತರ ಹೋರಾಟ ತೋಳಿ, ಒಂದು ಕೇಂದ್ರ ಸರ್ಕಾರ ಅವರೇನು ಮಾಡಿದ್ರು ಅಂದರೆ ರೈತ ವಿರೋಧಿ ಕಾನೂನುಗಳು ತಂದರು. ಆ ರೈತ ವಿರೋಧಿ ಕಾನೂನುಗಳು ತಂದಿದ್ದು ಕೂಡ ರಾಜ್ಯ ಸರ್ಕಾರನೂ ರೈತ ವಿರೋಧಿ ಕಾನೂನು ಅದಕ್ಕಿಂತ ಮುಂಚೆನೂ ತಂದಿತ್ತು. ಈ ಕೇಂದ್ರ ಸರ್ಕಾರ ತಂದಾಗ ಭಾಳ ದೊಡ್ಡ ಮಟ್ಟದ ರೈತರ ಹೋರಾಟ ನಡೀತು, 1 ವರ್ಷ ಮೇಲೆ ನಡೀತು. 660-670 ರೈತರು ಹುತಾತ್ಮರಾದರು. ಅದು 1 ವರ್ಷ ಅಲ್ಲ, ಅದು ಎಷ್ಟೋ ವರ್ಷ ನಡಿಬೋದು ಅಂತ ನಮ್ಗೆ ಗೊತ್ತಿರಲ್ಲ. ನಡೀತಾ ಇದ್ದಾಗ 1 ವರ್ಷ ಮೇಲೆ ನಡೀತು. ಅದಾದಮೇಲೆ ಯಶಸ್ಸಾದರೂ ಆ ಒಂದು ರೈತ ವಿರೋಧಿ ಕಾನೂನುಗಳು ತೆಗೆದುಹಾಕಿದ್ರು. ಸೊ ನಮಗೆ ಹೋರಾಟದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಆಯಿತು. ಈ ಸರ್ಕಾರಗಳ ಮೇಲೆ ಒತ್ತಡ ಆಯಿತು. ಈ ಸರ್ಕಾರಗಳು ಕೂಡ ಇಲ್ಲ, ಇದರಿಂದ ನಮಗೆ ಜನ ವಿರೋಧ ಇದೆ, ಇದರಿಂದ ಒಂದು ರೀತಿ ನಮಗೆ ನಾಳೆ ದಿನ ನಾವು ಕೂಡ ಅಧಿಕಾರಕ್ಕೆ ಬರದೇ ಇರ್ಬೋದು, ಜನರ ನಮ್ಮ ಮೇಲಿರೋ ಭರವಸೆ ನಾವು ಕಳ್ಕೊತೀವಿ ಅನ್ನೋ ಒಂದು ಭಯದಿಂದ ಆದರೂ ಅವರು ಅದನ್ನು ವಾಪಸ್ ತೊಗೋಬೇಕಾಯ್ತು.